ನಮಸ್ಕಾರ ಗೆಳೆಯರೇ, ಇಡೀ ಜಗತ್ತು ಈಗ ಮತ್ತೊಂದು ಮಹಾಯುದ್ಧದ ಭೀತಿಯಲ್ಲಿದೆ. ಇಸ್ರೇಲ್ ನೇರವಾಗಿ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇತ್ತ ಕಡೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಭಾರತಕ್ಕೆ ತೈಲ ಸಂಕಷ್ಟ ಎದುರಾಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. 1. ಇಸ್ರೇಲ್ ಇರಾನ್ ಘರ್ಷಣೆ, ಇಸ್ರೇಲ್ ಸೇನೆಯಲ್ಲಿ ಬಿರುಕು. ಮೊದಲನೆಯದಾಗಿ, ಇಸ್ರೇಲ್ ಈಗ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಆದರೆ ಇಸ್ರೇಲ್ ಸೇನೆಯ ಒಳಗೆ ಒಂದು ದೊಡ್ಡ ಆತಂಕ ಶುರುವಾಗಿದೆ. ಇಸ್ರೇಲ್ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಯಾಲ್ ಜಮೀರ್ ಅವರು ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ಸತತ ಯುದ್ಧಗಳಿಂದಾಗಿ ಸೇನೆಯಲ್ಲಿ ಸೈನಿಕರ ಕೊರತೆ ಕಾಣಿಸಿಕೊಂಡಿದೆ, ಇದರಿಂದ ಸೇನೆಯೇ ಕುಸಿಯುವ ಭೀತಿಯಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ವಿರೋಧ ಪಕ್ಷದ ನಾಯಕ ಯಾಯಿರ್ ಲ್ಯಾಪಿಡ್ ಕೂಡ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. 2. ಅಮೆರಿಕ ಮತ್ತು G7 ದೇಶಗಳ ಗೊಂದಲ. ಮತ್ತೊಂದು ಕಡೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರು G7 ದೇಶಗಳ ಜೊತೆ ಫ್ರಾನ್ಸ್ನಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಇರಾನ್ ವಿಷಯದಲ್ಲಿ ಅಮೆರಿಕಕ್ಕೆ ಬೆಂಬಲ ನೀಡುತ್ತಿಲ್ಲ ಅಂತ ಮಾಜಿ ಅಧ್ಯಕ್ಷ ಟ್ರಂಪ್ ಅವರು ನೇಟೋ ಮೈತ್ರಿಕೂಟದ ಮೇಲೆ ಸಿಟ್ಟಾಗಿದ್ದಾರೆ. ಆದರೆ ಫ್ರಾನ್ಸ್ ಮತ್ತು ಯುರೋಪ್ ದೇಶಗಳು ಅಮೆರಿಕದ ಸ್ಟ್ರಾಟಜಿ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿವೆ. ಹಾರ್ಮುಜ್ ಜಲಸಂಧಿಯನ್ನು, ಸ್ಟ್ರೈಟ್ ಆಫ್ ಹೋರ್ಮುಜ್ ಸುರಕ್ಷಿತವಾಗಿಡುವುದು ಇವರ ಮುಂದಿರುವ ದೊಡ್ಡ ಸವಾಲು. 3. ಭಾರತದ ಆಪರೇಷನ್ ಊರ್ಜಾ ಸುರಕ್ಷಾ, ಆಪರೇಷನ್ ಊರ್ಜಾ ಸುರಕ್ಷಾ. ಈ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಬಹಳ ದೊಡ್ಡದಾಗಿದೆ. ಇರಾನ್ ಈಗ ಹಾರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿದೆ. ಇಲ್ಲಿಂದಲೇ ಭಾರತಕ್ಕೆ ಗ್ಯಾಸ್ ಮತ್ತು ಪೆಟ್ರೋಲ್ ಬರುವುದು. ಇದನ್ನು ಎದುರಿಸಲು ಭಾರತೀಯ ನೌಕಾಪಡೆ ಆಪರೇಷನ್ ಊರ್ಜಾ ಸುರಕ್ಷಾ ಶುರು ಮಾಡಿದೆ. ಭಾರತದ ಹಡಗುಗಳಿಗೆ ಇಂಡಿಯನ್ ನೇವಿ ರಕ್ಷಣೆ ನೀಡುತ್ತಿದೆ. ಅಷ್ಟೇ ಅಲ್ಲದೆ, ಪೆಟ್ರೋಲ್ ಬೆಲೆ ಏರಿಕೆಯಾಗದಂತೆ ತಡೆಯಲು ಭಾರತ ಸರ್ಕಾರ ತೈಲ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ನೀಡುವ ನಿರ್ಧಾರ ಮಾಡಿದೆ. 4. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಎಂಟ್ರಿ. ಇದೇ ಹೊತ್ತಲ್ಲಿ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರು ಅರಬ್ ದೇಶಗಳ ಜೊತೆ ಕೈಜೋಡಿಸಿದ್ದಾರೆ. ಇರಾನ್ ನಿರ್ಮಿತ ಡ್ರೋನ್ ಬೆದರಿಕೆಯನ್ನು ಎದುರಿಸಲು ಉಕ್ರೇನ್ ಎಕ್ಸ್ಪರ್ಟ್ಗಳು ಈಗ ಗಲ್ಫ್ ರಾಷ್ಟ್ರಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ಇಂದು ಅವರು ಸೌದಿ ಅರೇಬಿಯಾದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನ ಭೇಟಿ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ಗೆಳೆಯರೇ, ಜಗತ್ತಿನ ರಾಜಕೀಯ ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯುದ್ಧ ನಿಲ್ಲಬೇಕಾ ಅಥವಾ ಇದು ಇನ್ನೂ ದೊಡ್ಡದಾಗುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮುಂದಿನ ಸ್ಟೆಪ್, ಈ ಮಾಹಿತಿಯ ಆಧಾರದ ಮೇಲೆ ನೀವು ಇಸ್ರೇಲ್ ಅಥವಾ ಇರಾನ್ ಸೇನಾ ಶಕ್ತಿಯ ಬಗ್ಗೆ ಹೋಲಿಕೆ ಮಾಡುವ ವಿಡಿಯೋ ಮಾಡಲು ಬಯಸುವಿರಾ? ನಾನು ಅದಕ್ಕೆ ಬೇಕಾದ ಮಾಹಿತಿ ನೀಡಬಲ್ಲೆ.